ಸೊ ಫಸ್ಟ್ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಪ್ರೀ ಟ್ರಿಪ್ಗೆ ಒಂದು ಚೆಕ್ಅಪ್ಸ್ ಗಳನ್ನ ಮಾಡಬೇಕಾಗುತ್ತೆ. ಟ್ರಿಪ್ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ಎಂಜಿನ್ ಅಥವಾ ನೀವು ಅದರ ಕೂಲೆಂಟ್ ಇರ್ಬೋದು ಅಥವಾ ಎಂಜಿನ್ ಆಯಿಲ್ ಇರ್ಬೋದು, ಸೊ ಇದರ ಲೆವೆಲ್ ಗಳನ್ನ ಚೆಕ್ ಮಾಡಬೇಕಾಗುತ್ತೆ. ಬ್ರೇಕ್ ಆಯಿಲ್ ಲೆವೆಲ್ ನ ಚೆಕ್ ಮಾಡಬೇಕಾಗುತ್ತೆ. ಸೊ ಇದರಿಂದ ನಿಮ್ಗೆ ಏನಾದರೂ ಇದರ ಲೆವೆಲ್ ಕಡಿಮೆ ಇದೆ ಅಥವಾ ಲೀಕೇಜ್ ಇಂದ ಏನಾದರೂ ಪ್ರಾಬ್ಲಮ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಅದಾದ್ಮೇಲೆ ನಿಮ್ಗೆ ಟೈರ್ ಪ್ರೆಷರ್ ಮತ್ತೆ ಅದರ ಕಂಡೀಷನ್ ನ ಚೆಕ್ ಮಾಡಬೇಕಾಗುತ್ತೆ. ಟೈರ್ ಪ್ರೆಷರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಟೈರ್ ಪ್ರೆಷರ್ ಕಡಿಮೆ ಆಯ್ತು ಅಂದ್ರೆ ಟೈರ್ ವೇರ್ ಅನ್ಇವನ್ ಆಗುತ್ತೆ. ಹಾಗೇನೆ ನಿಮ್ಮ ಟೈರ್ ನ ವೇರ್ ಇರೋದ್ರಿಂದ ನೀವು ಕಾರ್ನ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಸೊ ನಿಮ್ಗೆ ಕಂಟ್ರೋಲ್ ಕೂಡ ಇರಲ್ಲ, ಸ್ಟೇರಿಂಗ್ ಕಂಟ್ರೋಲ್ ಇರಲ್ಲ, ಓಬ್ಲಿಂಗ್ ಇರುತ್ತೆ. ಸೊ ಇದರಿಂದ ಟೈರ್ ನ ಕಂಡೀಷನ್ ಕೂಡ ಚೆಕ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನಿಮ್ಗೆ ವಿಂಡ್ಶೀಲ್ಡ್ ವೈಪರ್ ಹಾಗೆ ಬ್ರೇಕ್ಸ್ ನ ಕೂಡ ಚೆಕ್ ಮಾಡಬೇಕು. ವಿಂಡ್ಶೀಲ್ಡ್ ವೈಪರ್ ನೀವು ಅದರಲ್ಲಿ ಫ್ಲೂಡ್ ಇದೆಯಾ, ಸೊ ಅದು ವೈಪ್ ಆಗ್ತಿದೆ ಕ್ಲೀನ್ ಆಗಿ. ಯಾಕಂದ್ರೆ ರೈನ್ ಕಂಡೀಷನ್ ಅಲ್ಲಿ ನಿಮ್ಗೆ ವೈಪರ್ ಸರಿಯಾಗಿ ವರ್ಕ್ ಆಗಿಲ್ಲ ಅಂದ್ರೆ ಸೊ ಅವಾಗಲೂ ನಿಮ್ಗೆ ಡಿಸ್ಟರ್ಬ್ ಆಗ್ಬೋದು. ಸೊ ಅದರಿಂದ ನೀವು ವಿಸಿಬಿಲಿಟಿನೂ ಕೂಡ ಕಡಿಮೆ ಆಗುತ್ತೆ. ಹಾಗೇನೆ ನಿಮ್ಮ ಕಾರ್ನ ಎಲ್ಲ ಲೈಟ್ಸ್ ಗಳು ವರ್ಕ್ ಆಗ್ತಾ ಇದೆಯಾ ಅದನ್ನು ಕೂಡ ನೀವು ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಲೈಟ್ಸ್ ಗಳು ಯಾವ್ದು ವರ್ಕ್ ಆಗಿಲ್ಲ ಅಂದ್ರೆ, ಸೊ ನಿಮ್ಮ ಇಂಡಿಕೇಟರ್ಸ್ ವರ್ಕ್ ಆಗ್ತಿಲ್ಲ, ಇಲ್ಲ ನಿಮ್ಮ ಹೆಡ್ ಲ್ಯಾಂಪ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ, ನೀವು ಯಾವ ಟ್ರಿಪ್ ಹೋಗ್ತಾ ಆ ಟ್ರಿಪ್ ನಲ್ಲೂ ಕೂಡ ನೀವು ಟ್ರಬಲ್ ನ ಫೇಸ್ ಮಾಡಬಹುದು.